KCN में आपका स्वागत है। मैं किंग हमीद। ಎಲ್ಲರಿಗೂ ಶುಭೋದಯ. ಅತ್ಯಂತ ನಿರೀಕ್ಷೆಯ ಒಂದು ಕ್ಷಣಗಳು ಅಂತಿಮಗೊಳಿಸಿ ಕನಸು ನನಸಾಗುವಂತ ಈ ಕಾರ್ಯಕ್ರಮ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಜಿಲ್ಲಾ ಆರೋಗ್ಯಾಧಿಕಾರಿಗಳಾದಂತಹ ಕುಮಾರಸ್ವಾಮಿ ಅವರೇ, ನನ್ನ ಆತ್ಮೀಯರು, ಈ ಬ್ಲಾಕಿನ ಅಧ್ಯಕ್ಷರಾದಂತಹ ನಮ್ಮ ಮಂಜುನಾಥ್ ರವರೇ, ಮತ್ತೊಬ್ಬ ಬಾರ್ಡರ್ ಸರಿ ವಿಶೇಷವಾಗಿ ಅಜಿಸೆಟ್ ಬ್ಲಾಕ್ ಅಧ್ಯಕ್ಷರಾದಂತಹ ಸೈಯದ್ ಇಕ್ಬಾಲ್ ರವರೇ, ಕಾಲೇಜ್ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರು ಆತ್ಮೀಯರಾದಂತಹ MN ಮಹಾದೇವ್ರವರೇ, ವಿಶೇಷವಾಗಿ ಆರೋಗ್ಯ ಕ್ಷೇತ್ರಕ್ಕೆ ನನ್ನ ಕ್ಷೇತ್ರದಲ್ಲಿ ಯಾವುದೇ ಕ್ಷಣದಲ್ಲಿ ಏನೇ ಸಮಸ್ಯೆ ಬಂದರೂ ಕೂಡ ವೈದ್ಯರ ಹತ್ರ ಮಾತಾಡುವಂಥದ್ದು ಅಥವಾ ರೋಗಿಗಳಿಗೆ ಚಿಕಿತ್ಸೆ ಕೊಡಿಸುವಂಥದ್ದು, ಆ ಕುಟುಂಬದವರಿಗೆ ಶಾಂತವನ ಹೇಳುವಂಥದ್ದು, ಧೈರ್ಯ ತುಂಬುವಂಥ ಕೆಲಸ ನಮ್ಮ ಮೊಹಮ್ಮದ್ ಮುಮ್ತಾಜ್ ರವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. KDP ಸದಸ್ಯರಾದಂತಹ ಮೊಹಮ್ಮದ್ ರಫೀರ್ ಅವರೇ, ಮಾಜಿ ನಗರ ಪಾಲಿಕಾ ಸದಸ್ಯರಾದಂತಹ ಸತ್ಯರಾಜರವರೇ, ನಮ್ಮ ಪ್ರದೀಪ್ ಚಂದ್ರ ಅವರೇ, ಮುಖಂಡರಾದಂತಹ ಅಣ್ಣಯ್ಯ ಅವರೇ, ಯಾಕಂದ್ರೆ ನಮ್ಮ ಕ್ಲಿನಿಕ್ ಪ್ರಾರಂಭ ಆಗಿದ್ದೆ ಎರಗನಹಳ್ಳಿಯಲ್ಲಿ, ರಘುರವರೇ, ಇಲ್ಲಿ ನಡೆದಂತ ಎಲ್ಲ ಸಭಿಕರೇ, ವೈದ್ಯರೇ, ಇಲಾಖಾ ಅಧಿಕಾರಿಗಳೇ, ಸಿಬ್ಬಂದಿಗಳೇ, ಆಹ್ವಾನಿತರೇ, ಮಾಧ್ಯಮದ ಸ್ನೇಹಿತರೆ, ಬಹುಶಃ ನಾವೇನೋ ಮಾಡಿದಾಗ ಮಾತ್ರ ಜನರ ಕಣ್ಗೆ ಕಾಣುವಂಥದ್ದು, ಆದರೆ ನಿರೀಕ್ಷೆ ಅನ್ನೋದು ಎಲ್ಲೋ ಕೂತು ಮಾತಾಡೋದಲ್ಲ, ಅದಕ್ಕೆ ಪ್ರಯತ್ನ ಕೂಡ ಮಾಡಬೇಕು. ರಾಜ್ಯ ಮತ್ತು ಕೇಂದ್ರ ತನ್ನದೇ ಆದಂತಹ ಮಾನದಂಡಗಳನ್ನ ಹಾಕಿದೆ. ನಗರ ಆರೋಗ್ಯ ಕೇಂದ್ರಗಳನ್ನ PHCಗಳನ್ನ ನಾವು ಮಾಡಬೇಕಾದ್ರೆ 80,000 ಜನಸಂಖ್ಯೆಗೆ ಒಂದು PHC ಅಂತ ಇದೆ. ಈ ಹಿಂದೆ ಯಾವ ಸಂದರ್ಭದಲ್ಲಿ ಕೇವಲ 50,000 ಜನಸಂಖ್ಯೆಗೆ ಒಂದು PHC ಇತ್ತು, ಆ ಸಂದರ್ಭದಲ್ಲಿ ಪ್ರಾರಂಭವಾದಂಥದ್ದು ಈಗ ಜನಸಂಖ್ಯೆಯ ಸ್ಫೋಟದಿಂದ ಸ್ಥಳಾಂತರ ಮಾಡುವಂಥದ್ದು ಕಷ್ಟ ಸಾಧ್ಯ. ಯಾಕಂದ್ರೆ ಜನ ಎಲ್ಲಿ ನಡೀತಾ ಇದೆ ಅಲ್ಲಿಂದ ತೆಗಿಯಕ್ಕೆ ಬಿಡಲ್ಲ. ಈ ಎಲ್ಲಾ ಸಮಸ್ಯೆಗಳಿಂದ ಹೊಸದಾಗಿ ತರಬೇಕಾದ್ರೆ ಮಾನದಂಡಗಳು ಬೇರೆ ಇದೆ. ಇವತ್ತು ನಾವು ನಿಂತಿರುವಂತ ಭಾಗ 2008 ಪೂರ್ವದಲ್ಲಿ ಚಾಮುಂಡೇಶ್ವರಿಯ ಭಾಗ, ನಗರದ ಹೊರವಲಯದಲ್ಲಿ ಇದ್ದಂಥದ್ದು ಇವತ್ತು ನಗರ ವ್ಯಾಪ್ತಿಯ ಒಳಗೆ ಬಂದು ಸೇರ್ಕೊಂಡಿದೆ. ಸೊ ಹಾಗಾಗಿ ಅಂದಿನಿಂದ ಈವರೆಗೂ ನಮ್ಮ ಪ್ರಯತ್ನ ಇಲ್ಲಿಗೆ ಏನಾದ್ರೂ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಬೆಳವಣಿಗೆ ಮಾಡಬೇಕು ಅಂತ ಹೇಳಿ PHCಗಳನ್ನ ತರುವಂತದಕ್ಕೆ ಪ್ರಯತ್ನ ಮಾಡಿದೆ, ಅದು ಸಾಧ್ಯ ಆಗಿಲ್ಲ. ಒಂದು ಜಲ್ಪುರಿಯಲ್ಲಿದ್ದಂಥದ್ದು ಪೊಲೀಸ್ ಇಲಾಖೆಯವರು ನಮಗೆ ಜಾಗ ಕೊಟ್ಟಿದ್ರು, ಅದಾದ್ಮೇಲೆ ಸ್ಥಳಾಂತರ ಮಾಡಿ ಆಮೇಲೆ ವಾಪಸ್ ತಗೊಂಡ್ಬಿಟ್ರು. ಅವರಾಗಿ ಅವರದೇ ಆದಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪ್ರಾರಂಭ ಮಾಡಿದ್ದಾರೆ. ಜೊತೆಗೆ ಬಹುತೇಕ ಪೊಲೀಸ್ ಸಿಬ್ಬಂದಿಗಳೇ ಇರೋದ್ರಿಂದ ಅವ್ರಿಗೆ ಆರೋಗ್ಯ ವಿಮೆ ಮತ್ತು ಬೇರೆ ಚಿಕಿತ್ಸೆ ಪಡೆಯುವಂತಹ ಅವಕಾಶಗಳಿದೆ. ಸೊ ಆ ಕಾರಣದಿಂದ ಅದನ್ನ ಸದುಪಯೋಗ ಮಾಡಿಕೊಂಡು ಜನಸಂಖ್ಯೆ ಇರುವಂತಹ ಆ ಜನದಟ್ಟವಾಗಿರುವಂತಹ ಪ್ರದೇಶಕ್ಕೆ ತರಬೇಕು ಅಂತ ನನ್ನ ಆಸೆ. ಇವತ್ತು ನಮ್ಮ ನಜೀರ್ ಅವ್ರ ಬಿಲ್ಡಿಂಗ್ ನಮ್ಗೆ ಸಿಕ್ಕಿದೆ, ಆದ್ರೆ ನನ್ನ ಆಸೆ ಇದ್ದಂಥದ್ದೇ ಬೇರೆ. ಜನ ಇರೋ ಭಾಗಕ್ಕೆ ನಾವು ಅವರ ಮಧ್ಯೆ ನಾವು ಹೋಗ್ಬೇಕು ಅಂತ ಆ ಪ್ರಯತ್ನ ಕೂಡ ನಾನು ಮಾಡಿದೆ. ಕೇವಲ ಮಾತಿಂದ ಏನೂ ಆಗಲ್ಲ, ಪ್ರಯತ್ನನೂ ಆಗ್ಬೇಕು. ಯಾರು ನಮ್ಮಲ್ಲಿ ಹೋಗಿ ಬಿಲ್ಡಿಂಗ್ಗಳನ್ನ ನೋಡಿ ನನಗೆ ಹೇಳಿಲ್ಲ. ಇವತ್ತು ವಿಶಾಲವಾದಂತ ಒಂದು ಜಾಗ ನಮ್ಗೆ ಸಿಕ್ಕಿದೆ. ಇಲ್ಲಿ ಪ್ರಾರಂಭ ಆದ್ರೆ ಇದರಿಂದ ಉಪಯೋಗ ಪಡೆಯುವಂತಹ ಫಲಾನುಭವಿಗಳ ಜೊತೆಗೆ
ಇದನ್ನ ಇನ್ನಷ್ಟು ಅಭಿವೃದ್ಧಿ ಪಡಿಸುವಂತದ್ದಕ್ಕೂ ನಮ್ಗೆ ಅವಕಾಶ ಸಿಕ್ಕುತ್ತೆ ಅನ್ನೋ ನನ್ನ ಭಾವನೆ ಇದೆ. ಅದೇ ಕಾರಣದಿಂದ ಈಗ NR ಕ್ಷೇತ್ರದಲ್ಲಿ ನಾವು ಕೆಲವು ಆಸ್ಪತ್ರೆಗಳು ಮತ್ತೊಂದು ತರಬೇಕು ಅನ್ನೋ ಇದ್ರೂ ಕೂಡ ನಗರ ಒಂದು ಯೂನಿಟ್ ಆಗಿ ನೋಡುವಂಥದ್ದು, ಕ್ಷೇತ್ರವಾರು ನೋಡಲ್ಲ. ಇಲ್ಲ ತಾಲೂಕು ನೋಡ್ಬೇಕು ಅಥವಾ ನಗರ ನೋಡಬೇಕು. ಮೈಸೂರು ನಗರ ಇವತ್ತೇನಾಗಿದೆ, ಒಂದೇ ತಾಲೂಕು ವ್ಯಾಪ್ತಿಯಲ್ಲಿ ಬರುತ್ತೆ ಮೈಸೂರು ತಾಲೂಕು. ಮೈಸೂರು ತಾಲೂಕು ವ್ಯಾಪ್ತಿಯಲ್ಲಿ ನಿಮಗೆ ವರುಣಾ ಕ್ಷೇತ್ರದ ಭಾಗ ಬರುತ್ತೆ, ಚಾಮುಂಡೇಶ್ವರಿ ಕ್ಷೇತ್ರ ಬರುತ್ತೆ, ನಗರದ 3 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಎಲ್ಲಿ ಬಂದ್ರು ಅದು ಮೈಸೂರು ತಾಲೂಕು ಕೊಟ್ಟಿದ್ದೀವಿ ಅಥವಾ ಮೈಸೂರು ನಗರಕ್ಕೆ ಕೊಟ್ಟಿದ್ದೀವಿ ಅಂತ ಬರುತ್ತೆ. ಇಲ್ಲಿ ನಮ್ಮಲ್ಲಿ ಜಾಗದ ಅಭಾವ ಇರೋದ್ರಿಂದ ನಾವು ಯಾವುದೇ ಒಂದು ದೊಡ್ಡ ಪ್ರಮಾಣದಲ್ಲಿ ಏನು ತರಕ್ ಸಾಧ್ಯ ಆಗ್ತಾ ಇರಲಿಲ್ಲ. ಒಂದು ಕ್ಯಾತ್ಮನಹಳ್ಳಿ ನಮ್ಮ ಗಾಂಧಿನಗರದಲ್ಲಿ ನಗರ ಪಾಲಿಕೆಯಿಂದ ಕಟ್ಟಡ ಕಟ್ಟಿ ಆರೋಗ್ಯ ಇಲಾಖೆಗೆ ಹಸ್ತಾಂತರ ಮಾಡಿದ್ಮೇಲೆ ಅಲ್ಲೊಂದು PHC ಬರಕ್ ಸಾಧ್ಯ ಆಯ್ತು. ಕ್ಯಾತ್ಮನಹಳ್ಳಿಯಲ್ಲಿ ಒಂದು PHC ಇದೆ, ಶಾಂತಿನಗರದಲ್ಲಿ ಒಂದಿದೆ, ಹಿರೇಬೈ ಪಾಳ್ಯದಲ್ಲಿದೆ, ಬೆನ್ನಿಮಂಟಪನಲ್ಲಿದೆ, ರಾಜೇಂದ್ರ ನಗರದಲ್ಲಿದೆ, ಈರನ್ಗಿರಿಯಲ್ಲಿದೆ. ಇದೇ ರೀತಿಯಲ್ಲಿ 8 PHCಗಳು ಇವತ್ತು ನಮ್ಮಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಹಾಗಿದ್ರೂ ಈಗಾಗಲೇ DH ಅವರು ಹೇಳಿದಾಗ ವರ್ಣಬಲ್ ಏರಿಯಾ ಅಂತ ನಾವು ಏನ್ ಹೇಳ್ತೀವಿ, ಎಲ್ಲಿ ಕೈ ಬಿಟ್ಟು ಹೋಗಿದೆ, ಯಾವ ವ್ಯಾಪ್ತಿಗೆ ನಾವು ಸೌಲಭ್ಯ ನೀಡಕ್ ಸಾಧ್ಯ ಆಗ್ತಿಲ್ಲ ಅಂತದನ್ನ ನೋಡಿದಂತಹ ಸಂದರ್ಭದಲ್ಲಿ ಮಾನದಂಡಕ್ಕೆ ಅನುಗುಣವಾಗಿ ನಮ್ಗೆ ಇದನ್ನ ಬರ್ತಾ ಇಲ್ಲ. ವ್ಯಾಪ್ತಿ ವಿಸ್ತರಣೆ ಆಗಿದೆ, ಆದ್ರೆ ನಮ್ಗೆ ಮಾನದಂಡಕ್ಕೆ ಅನುಗುಣವಾಗಿ ಅಲ್ಲಿ ಏನ್ ಬರ್ಬೇಕು ಅದು ಬರಕ್ ಸಾಧ್ಯ ಆಗ್ತಿರ್ಲಿಲ್ಲ. ಆ ಕಾರಣದಿಂದ ಯರಗನಹಳ್ಳಿ ವ್ಯಾಪ್ತಿಗೆ ಒಂದು ನಮ್ಮ ಕ್ಲಿನಿಕ್ ಕೊಟ್ವಿ. ಬಟ್ ಅದನ್ನು ಕೂಡ ಮುಖ್ಯ ರಸ್ತೆಗೆ ಬಂತು, ಜನರ ಮಧ್ಯೆ ಬರಕ್ಕಾಗಿಲ್ಲ. ಹಾಗಾಗಿ ಅಲ್ಲೇನಾಗುತ್ತೆ, ಬೆಳಗಾಯ್ತು ಸಂಜೆ ತಗ ಬಿಸಿಲು ಕ್ಲಿನಿಕ್ ಮೇಲೇನೆ ಇರುತ್ತೆ, ಬಿಸಿಲು ಬಿಟ್ಟು ಹೋಗಕ್ಕೆ ಇಲ್ಲ. ಎಲ್ಲ ವಿಚಾರಗಳಿರೋದ್ರಿಂದ ಈಗ ನಮ್ಮಲ್ಲಿ 8 PHCಗಳು ಮತ್ತು 2 ನಮ್ಮ ಕ್ಲಿನಿಕ್ಗಳು ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. ಜಲ್ಪುರದಲ್ಲಿದ್ದಂತಹ PHCಯನ್ನ ಅದಕ್ಕೆ ಇನ್ನಷ್ಟು ವೃದ್ಧಿಗೊಳಿಸಿ PHCನ CHC ಮಾಡಬೇಕು, ಅದನ್ನ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಮಾಡಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಬರೆದಿದ್ದೀವಿ. ನಮ್ಗೆ ಅದರ ಮಾನ್ಯತೆ ಸಿಕ್ಕುತ್ತೆ ಅನ್ನೋ ವಿಶ್ವಾಸ ನಮ್ಗಿದೆ. ಬಡೆ ಮಕಾನ್ನಲ್ಲಿರುವಂತಹ ಒಂದು ಚೌಟ್ರಿ ಕಟ್ಟಡ ಅದನ್ನ ಆಸ್ಪತ್ರೆಯಾಗಿ ಪರಿವರ್ತನೆ ಮಾಡಬೇಕು, ಹೆರಿಗೆ ಕೇಂದ್ರವಾಗಿ ನಾವು ಮೇಲ್ದರ್ಜೆಗೆ ಏರಿಸಬೇಕು ಅಂತ ಹೇಳಿ ಈಗಾಗಲೇ ಶಾಸಕರ ಅನುದಾನದಿಂದ 30 ಲಕ್ಷ ರೂಪಾಯಿ ನಾನು ಕೊಟ್ಟಿದ್ದೇನೆ. ನಗರ ಪಾಲಿಕೆಯಿಂದ ಒಂದು 30-35 ಲಕ್ಷ ಹಾಕ್ತಾರೆ, ಆರೋಗ್ಯ ಇಲಾಖೆಯಿಂದ ಒಂದು 50 ಲಕ್ಷ ಹಾಕಿ ಅದಕ್ಕೆ ಬೇಕಾಗಿರುವಂತಹ ಎಲ್ಲಾ ಸಲಕರಣೆಗಳು ಕೊಟ್ಟು ಬಹುಶಃ ಇನ್ನು 15-20 ದಿವಸದಲ್ಲಿ ಅದನ್ನು ಕೂಡ ನಾವು ಪ್ರಾರಂಭ ಮಾಡುವಂತಹ ಹಂತಕ್ಕೆ ಬಂದಿದ್ದೇವೆ. ಒಂದು ವಿಶೇಷವಾಗಿ ಸೆಲ್ವಕುಮಾರ್ ಅವರು IAS ಅಧಿಕಾರಿ, ಮೈಸೂರು ಜಿಲ್ಲಾ ಅಧಿಕಾರಿಗಳಾಗಿದ್ರು. ಅವರು ಆರೋಗ್ಯ ಇಲಾಖೆಯಲ್ಲಿ ನಿರ್ದೇಶಕರಾಗಿದ್ರು, NHRM ನಿರ್ದೇಶಕರಾಗಿದ್ರು. ನಮ್ಮ ಒತ್ತಡ ಅವ್ರ ಮೇಲೆ ಹೆಂಗಿತ್ತು ಅಂತ ಹೇಳಿದ್ರೆ, ನಿರಂತರವಾಗಿ ಅವ್ರ ಮೇಲೆ ಒತ್ತಡ ಹಾಕಿದ್ದಕ್ಕಾಗಿ ಇಲ್ಲಿಂದ ಪ್ರಸ್ತಾವನೆ ಕೇಂದ್ರಕ್ಕೆ ಕಳಿಸಿ ಇವತ್ತು ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಇದ್ದಿದ್ದು ನ್ಯಾಷನಲ್ ಹೆಲ್ತ್ ಮಿಷನ್ ಆಯ್ತು. ನನ್ನ ಪ್ರಯತ್ನ ಏನಿತ್ತು ಅಂತ ಹೇಳಕ್ಕೆ ನಾನು ಅದಕ್ಕೆ ಸಾಕ್ಷಿ ಸಮೇತ ಕೊಡಬೇಕು ಅನ್ನೋದಲ್ಲ. ನನ್ನ ಪ್ರಯತ್ನ ಇದ್ದಿದ್ರಿಂದಾನೆ 2012ರಲ್ಲಿ ಇದು ಪ್ರಸ್ತಾವನೆ ಮಂಜೂರಾಗಿ ಬಂದಾಗ 2013ಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದಾಗ UT ಖಾದರ್ ಅವರು ಆರೋಗ್ಯ ಸಚಿವರಾದರು. ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ನಗರ ಆರೋಗ್ಯ ಕಾರ್ಯಕ್ರಮ ಅಡಿಯಲ್ಲಿ ಮೈಸೂರು 10 ಕೋಟಿ ರೂಪಾಯಿ ವಿಶೇಷವಾಗಿ ಪೈಲಟ್ ಪ್ರಾಜೆಕ್ಟ್ NHM ಅಡಿಯಲ್ಲಿ ನಮ್ಗೆ ಸಿಕ್ಕಿತ್ತು. ನಮ್ಗೆ ಸಿಕ್ಕಿದಷ್ಟು ಅಷ್ಟೇ ಅಲ್ಲ, ಅಡಿಷನಲ್ ಆಗಿ ಮಂಗಳೂರಿಗೆ ಒಂದು ಸೇರಿಸ್ಕೊಂಡು ಆ ಕಾರ್ಯಕ್ರಮದಲ್ಲಿ ಏನ್ ಮಾಡಬೇಕು ಅನ್ನೋದು ನಮ್ಗೆ ಸರಿಯಾದ ಮಾರ್ಗದರ್ಶನ ಇರಲಿಲ್ಲ. ಆವತ್ತೇ ನಾವು ಕೆಲವೊಂದು ಪ್ಯಾರಾಮೆಡಿಕಲ್ ಸ್ಟಾಫ್ನ ನಾವು ಗುತ್ತಿಗೆ ಆಧಾರದ ಮೇಲೆ ತಗೊಂಡು ಅವ್ರಿಗೆ ಸ್ಯಾಲರೀಸು ಮತ್ತೊಂದು ಕೊಟ್ಟು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ನಿಜ, ಮೊದಲು ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಬಿಟ್ರೆ ಬೇರೆ ಇನ್ಯಾರು ಇರ್ತಾ ಇರ್ಲಿಲ್ಲ. ಆ ವೈದ್ಯರು 24 ಗಂಟೆ ಇರಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಇವತ್ತು ನಮ್ಗೆ ಆಶಾ ಕಾರ್ಯಕರ್ತರನ್ನ
ಮತ್ತು ಪ್ಯಾರಾಮೆಡಿಕಲ್ ಸ್ಟಾಫ್ ನರ್ಸಸ್ನ ಇವತ್ತು ನಮ್ಮ ಕ್ಲಿನಿಕ್ಗೆ ಸುಮಾರು 12 ಜನ ಸ್ಟಾಫ್ನ ನಾವು ಇಲ್ಲ ಇಟ್ಕೊಂಡು ವೈದ್ಯರು ಒಬ್ಬರಿದ್ದಾರೆ. ಜೊತೆಗೆ ಹೊಸ ತರಹದಲ್ಲಿ ನಾವು ಆರೋಗ್ಯ ಸೇವೆಯನ್ನು ಕೊಡೋಕೆ ಮುಂದಾಗ್ತಾ ಇದ್ವಿ. ನಮ್ಗೇನು ಸರ್ಜನ್ಸ್ ಯಾರಿದ್ದಾರೆ ಅಥವಾ ವೈದ್ಯರು ತಜ್ಞರು ಯಾರಿದ್ದಾರೆ ಅವ್ರಿಗೆ ಕನಿಷ್ಠ ವಾರಕ್ಕೆ ಒಂದ್ಸತಿ ಆದ್ರೂ ಬರುವಂತಹ ಒಂದು ಪದ್ಧತಿಗೆ ನಾವೆಲ್ಲರೂ ಒಪ್ಕೊಂಡಿರೋದ್ರಿಂದ ಬಹುಶಃ ವಿಸಿಟಿಂಗ್ ಡಾಕ್ಟರ್ಸ್ ನಮ್ಮ ಕ್ಲಿನಿಕ್ಗೆ ಮತ್ತೆ PHCಗಳಿಗೆ ಬರುವಂಥದ್ದು ಇದಾಗುತ್ತೆ. ಕೇವಲ ನಮ್ಮ ಆಶಾ ಕಾರ್ಯಕರ್ತರು ಮತ್ತು ನಮ್ಮ ನರ್ಸಸ್ ಅವ್ರ ಜವಾಬ್ದಾರಿ ಅಂತ ಬಿಡಬೇಡಿ. ಬಳಕೆದಾರರು ಅಂತ ಹೇಳಿದಾಗ ಈ ವ್ಯಾಪ್ತಿಯಲ್ಲಿರುವಂತಹ ಜನ ನೀವು ಸ್ವಯಂ ಪ್ರೇರಿತವಾಗಿ ಆರೋಗ್ಯ ಕಾರ್ಯಕರ್ತರಾಗಿ ನಿಮ್ಮ ಏನು ವಾಸ ಮಾಡುವಂತಹ ಭಾಗದಲ್ಲಿ ಬಾಂತಿಯರಾಗಿರ್ಬೋದು, ಅನಾರೋಗ್ಯದಿಂದ ಬಾಳ್ತಾ ಇರುವಂತಹ ಜನ ಆಗಿರ್ಬೋದು, ಅಥವಾ ಚಿಕ್ಕ ಮಕ್ಕಳಿಗೆ ನಾವೇನು ವ್ಯಾಕ್ಸಿನೇಷನ್ ಕೊಡುವಂಥದ್ದಾಗಿರ್ಬೋದು, ವಾಲಂಟರಿ ಆಗಿ ನೀವು ಮುಂದೆ ಬಂದಾಗ ಯು ವಿಲ್ ಆಲ್ಸೋ ಡೆವಲಪ್ ಯುವರ್ ಸೋಷಿಯಲ್ ಸ್ಟೇಟಸ್. ಜನರ ಮಧ್ಯೆ ಇರುವಂಥದ್ದು ಮತ್ತೆ ಜನರಿಗೆ ಸೇವೆ ಮಾಡುವಂತಹ ಅವಕಾಶ ನಿಮ್ಗೆ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿ ನಮ್ಮ ಡಾಕ್ಟರ್ ಶೋಯಬ್ ಇದ್ದಾರೆ, ಜೊತೆಗೆ ನಮ್ಮ ಯಾರು ಸಿಬ್ಬಂದಿಗಳು ಇಲ್ಲಿದ್ದಾರೆ. ನಿಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡಕ್ಕೆ ಯಾರು ಕಾರ್ಯಕರ್ತರಿದ್ದಾಗ ಸರಿಯಾಗಿ ಕೆಲಸ ಮಾಡಕ್ಕೆ ಥಿಂಗ್ಸ್ ಆರ್ ಗೋಯಿಂಗ್ ಔಟ್ ಆಫ್ ಯುವರ್ ಕಂಟ್ರೋಲ್. ಇಮಿಡಿಯೇಟ್ ಆಗಿ ಆ ರೋಗಿನ ಇಲ್ಲಿಂದ ಬೇರೆ ಉತ್ತಮ ಚಿಕಿತ್ಸೆ ಪಡೆಯುವಂಥದ್ದಕ್ಕೆ ಶಿಫ್ಟ್ ಮಾಡುವಂಥದ್ದಾದ್ರೆ ನೀವು ಕೇಳಿ ಮಾಡಿ ಆ ಸಿಬ್ಬಂದಿಗಳಿಗೆ ಅಥವಾ ಅವರ ಪೋಷಕರಿಗೆ ಅಥವಾ ಸಂಬಂಧಿಗಳಿಗೆ ಮಾತಾಡಿ ನಾನು ಕಳ್ಸಿಕೊಡ್ತೀನಿ ಅನ್ನೋದಾಗ ಆಗಲ್ಲ. ನಿಮ್ಮ ಮುಂದೆ ಬರುವಂತ ರೋಗಿ ದಟ್ ಬಿಕಮ್ಸ್ ಯುವರ್ ಸಬ್ಸ್ಟೆನ್ಸ್. ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಏನಾದ್ರೂ ನೀವು ತೀರ್ಮಾನ ತಗೋಬೇಕಾದ್ರೆ ಇಲ್ಲ ಶಿಫ್ಟ್ ಆಗ್ಬೇಕು ಏನೋ ಮಾಡ್ಬೇಕು ಅಂತ ಹೇಳಿದಾಗ ಡೂ ಇಟ್ ಸ್ಟ್ರೇಟ್ ಅವೇ. ಆ ಒಂದೊಂದು ಕ್ಷಣ ಏನಿದೆ ರೋಗಿಗೆ ಇಟ್ಸ್ ಅ ಗೋಲ್ಡನ್ ಪೀರಿಯಡ್. ಹಾಗಾಗಿ ಲೆಟ್ ಅಸ್ ನಾಟ್ ಪ್ಲೇ ವಿತ್ ಎನಿ ಲೈಫ್ ಸ್ಟ್ರಿಕ್ಟ್ ಆಗಿ, ಬಿಕಾಸ್ ಅದು ನಿಮ್ಮ ವೃತ್ತಿ. ಅದು ಆ ವೃತ್ತಿನಲ್ಲಿ ಯಾವ ಸಂಬಂಧಗಳು ಇಟ್ಕೋಬೇಡಿ. ನೀವು ತಗೋಬೇಕಂತ ತೀರ್ಮಾನ ನೀವು ತಗೊಳ್ಳೇಬೇಕು. ಸೊ ಹಾಗಾಗಿ ನೀವು ಎಷ್ಟು ಯಾವ ಪ್ರಮಾಣದಲ್ಲಿ ಜನರ ಸೇವೆ ಮಾಡಕ್ ಮುಂದಾಗ್ತಿರೋ, ಜನರ ವಿಶ್ವಾಸ ಗಳಿಸ್ಕೊಳಕ್ ಸಾಧ್ಯ ಆಗುತ್ತೋ ಅಷ್ಟೇ ಎತ್ತರಕ್ಕೆ ಈ ನಮ್ಮ ವ್ಯವಸ್ಥೆ ಏನಿದೆ ಬೆಳೆಯಕ್ಕೆ ಸಾಧ್ಯ ಆಗುತ್ತೆ. ಇದು ಮಾಡೋದ್ರಿಂದ ನಿಮ್ಮ ವೃತ್ತಿಗೂ ಗೌರವ ಬರಕ್ಕೆ ಸಾಧ್ಯ ಆಗುತ್ತೆ. ಬಿಕಾಸ್ ವಿ ನೋ ಇವತ್ತಿನ ಪ್ರಪಂಚದಲ್ಲಿ ಯಾರೂ ಕೃತಜ್ಞತರು ಇಲ್ಲ. ಕೃತಜ್ಞತೆ ಸಲ್ಲಿಸಬೇಕು ಅನ್ನೋ ಭಾವನೆಯೂ ನಮ್ಗಿಲ್ಲ. ನಾವು ಮಾಡುವಂತ ಸೇವೆ ಪ್ರಾಮಾಣಿಕರಾಗಿ ನಾವು ಕೆಲಸ ಮಾಡುವಂಥದ್ದು ನಿಷ್ಠೆಯಿಂದ ಏನ್ ಮಾಡ್ಬೇಕು ಅದು ಮಾಡ್ಬಿಡೋಣ. ಜೊತೆಗೆ ನಾವು ಆ BPL ಕಾರ್ಡು APL ಕಾರ್ಡು ಇದು ನಮ್ಗೆ ಬೇಡ. ಅದು ನಿಮ್ಮ ಹತ್ರ ಬರೋವನು ಅದು ಎಷ್ಟೇ ಶ್ರೀಮಂತ ಆಗಿರ್ಬೋದು ಎಷ್ಟೇ ಬಡವ ಆಗಿರ್ಬೋದು, ನಿಮ್ ಕೈನಲ್ಲಿ ಏನ್ ಚಿಕಿತ್ಸೆ ಕೊಡಕ್ ಸಾಧ್ಯ ಆಗುತ್ತೆ ಡೂ ಇಟ್. ಜೊತೆಗೆ ಇನ್ ಮುಂದೆ ನಾವು ಏನ್ ಮಾಡ್ಬೇಕು ಅನ್ನೋದು ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅ ಡೈಲಾಗ್. ಯಾಕಂದ್ರೆ ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ರು ವೈದ್ಯರಾಗ್ಬಿಟ್ರು. ಈ ಡಾಕ್ಟರ್ ಹೇಳ್ತಾ ಇದ್ರು, ಬಟ್ ಸೆಲ್ಫ್ ಮೆಡಿಕೇಶನ್ ಇಸ್ ರಾಂಗ್. ನಿಮ್ಮ ಮೇಲೆ ನೀವು ಪ್ರಯೋಗ ಮಾಡ್ಕೊಳ್ಳುವಂಥದ್ದು ಒಂದ್ ಕಡೆಗಾದ್ರೆ ಮತ್ತೊಬ್ಬರಿಗೆ ನೀವು ಇದು ತಗೊಳ್ಳಿ ವಾಸಿ ಆಗುತ್ತೆ ಅಂತ ಹೇಳುವಂಥದ್ದು ಮಾಡಬಾರ್ದು. ಅದು ಅಪರಾಧ. ಸೊ ಅದನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಯಾರು ವೈದ್ಯರಿದ್ದಾರೆ ವೈದ್ಯರು ಅವ್ರ ಕೆಲಸ ಅವ್ರು ಮಾಡಿ, ನಾವು ಮಾಡುವಂತ ಕೆಲಸ ನಾವು ಮಾಡ್ತೀವಿ. ನಮ್ ಕೆಲಸ ಮಾಡಕ್ ಅವ್ರಿಗೆ ಬಿಡಲ್ಲ. ನಾವು ಅವ್ರ ಕೆಲಸ ಮಾಡಕ್ ನಮ್ಗೆ ಆ ಹಕ್ಕು ಇಲ್ಲ. ಸೊ ಈ ಕಾರಣದಿಂದ ನಾವು ಮಾಡುವಂತ ಕೆಲಸ ನಾವು ಮಾಡೋಣ. ಇವತ್ತೇನು ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಏನ್ ಮಾಡ್ಬೇಕು ಅಂತ ಇದೆ, ಜೊತೆಗೆ ಈಗ ತಾನೇ ನಾನು ಪತ್ರ ತೋರಿಸ್ತಾ ಇದ್ದೆ. ನಮ್ಮ ಬೀಡಿ ಕಾರ್ಮಿಕರ ಆಸ್ಪತ್ರೆನ ಅದಕ್ಕೆ ಟೇಕ್ ಓವರ್ ಮಾಡಿ ಅಂದ್ರೆ ಯಾರ ತಲೆಗೂ ಹೋಗ್ತಾ ಇರ್ಲಿಲ್ಲ. ಅದಕ್ಕೆ ಸಿಬ್ಬಂದಿ ನಿಯೋಜಿಸ್ಕೊಡಿ ಅಂತ ಕೇಳಿದೆ. ಅದನ್ನ ಈಗ ಆದೇಶ ಮಾಡಿ ಕಳಿಸಿದ್ದಾರೆ. ಸೊ ಏನಾಗುತ್ತೆ, ನಾವು ನೇರವಾಗಿ ತಿಂತೀವಿ ಅಂದ್ರೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಈಗ ಉದಯಗಿರಿಗೆ ಜನಸಂಖ್ಯೆ ಜಾಸ್ತಿ ಆಗಿದೆ, ಇನ್ನೊಂದು ಹೊಸ ಸ್ಟೇಷನ್ ಕೊಡಿ ಅಂದ್ರೆ ಒಪ್ಪಿಲ್ಲ.
ಉದಯಗಿರಿ ಠಾಣೆನ ವಿಭಜನೆ ಮಾಡಿಕೊಡಿ ಅಂದಾಗ ಒಪ್ಕೊಂಡ್ರು. ಹಾಗೆ ಭಾಷೆ ಪ್ರಯೋಗನೂ ನಾವು ಎಲ್ಲಿ ಯಾವ ರೀತಿಯಲ್ಲಿ ಮಾತಾಡ್ಬೇಕು ಅನ್ನೋದಿರುತ್ತೆ. ಅತ್ಯಂತ ಸಂತೋಷದ ದಿನ ಅಂತ ನಾನಾದ್ರೂ ಭಾವಿಸ್ತೀನಿ. ಇದು ಪ್ರಯತ್ನ ನಂದೇ ಇರಬಹುದು, ನನಗೆ ಸಹಕರಿಸಿದಂತ ಆರೋಗ್ಯ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು. ಆದ್ರೆ ನಾನು ಹೇಳುವಂಥದ್ದು, ನಮ್ಮ 100 ಪ್ರಯತ್ನದಿಂದ ಯಾರು ಇದು ಬೇಕು ಅಂತ ಆಸೆ ಇಟ್ಕೊಂಡಿದ್ರು ಬಳಕೆದಾರರು, ಯಾಕಂದ್ರೆ ಈ ಭಾಗದಲ್ಲಿರುವಂತ ಕಡು ಬಡವರು ನಮ್ಗೊಂದು ಕ್ಲಿನಿಕ್ ಇರ್ತಾ ಇದ್ರೆ ನಮ್ಗೆ ಚೆನ್ನಾಗಿತ್ತು ಅಂತ ಯಾರು ಹೇಳಿದ್ರು, ಆ ಪ್ರಾರ್ಥನೆಗಳು ಇವತ್ತು ಫಲಕೃತ ಆಗಿದೆ. ಅವರ ಆ ಪ್ರಾರ್ಥನೆ ಮತ್ತು ಅವರ ಆಸೆಗಳಿಗೆ ಅನುಗುಣವಾಗಿ ಇದು ಬಂದಿದೆ ಅಂತ ನಾನು ಭಾವಿಸ್ತೇನೆ. ನಾವು ಬರೀ ತೆರೆಯೋದಲ್ಲ, ಇದು ಉತ್ತಮವಾಗಿ ಪ್ರಯೋಗ ಆಗಲಿ, ಜನರಿಗೆ ಒಂದು ಆಶಾದೀಪವಾಗಿ ಈ ನಮ್ಮ ಕ್ಲಿನಿಕ್ ಬೆಳೀಲಿ. ವೈದ್ಯರು ಅವರು ಸೇವೆ ಮಾಡ್ತಾರೆ, ಆದ್ರೆ ಆ ಸೇವೆಯಲ್ಲಿ ಗುಣಮುಖರು ಮಾಡುವಂತಹ ಶಕ್ತಿ ನಿಮ್ಗೆ ಹೆಚ್ಚಾಗಿ ಬರಲಿ ಅಂತ ನಾನು ಪ್ರಾರ್ಥಿಸ್ತಾ, ಇವತ್ತು ಇಷ್ಟು ಸಂಖ್ಯೆಯಲ್ಲಿ ನೀವೆಲ್ಲ ಬಂದಿರುವಂಥದ್ದು ಒಂದು ಸಾಕ್ಷಿ ಏನಂದ್ರೆ, ಸಾರ್ವಜನಿಕರ ಆರೋಗ್ಯಕ್ಕೆ ನೀವೆಲ್ಲರೂ ಏನು ನಿಮ್ಮ ಸೇವೆ ಮುಡುಪಾಗಿಟ್ಟಿದ್ದೀರ. ನಿಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ, ಆರೋಗ್ಯ ಇಲಾಖೆಯ ನಮ್ಮ DHO ಆಗಲಿ ಅಥವಾ ಎಲ್ಲ ವೈದ್ಯರು, ನಮ್ಮ ಸಿರಾಜ್ರವರು, ಅವ್ರಿಗೆ ನಾನು ಹೆಚ್ಚಾಗಿ ನಾನು ಏನು ಹೇಳಲ್ಲ. ಅವ್ರಿಗೆ ಹೇಳೋದಿಷ್ಟೇ, ನೀವು ನಮ್ಮ ಮಧ್ಯೆ ಇರುವಂತವ್ರು, ನೀವು ಒಬ್ರು ನನ್ನ ಕ್ಷೇತ್ರದಲ್ಲಿ ವಾಸಕ್ಕಿರೋದು, ಅತಿ ಹೆಚ್ಚಿನ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಅವರ ಸೇವೆನೂ ಇದೆ, ಅವರ ಪ್ರಯತ್ನ ಇದೆ. ಎಸ್. ಸೊ ಹಾಗಾಗಿ ಜನತೆಯ ಪರವಾಗಿ ಅವ್ರಿಗೂ ವಿಶೇಷವಾದಂತಹ ಕೃತಜ್ಞತೆಗಳನ್ನ ಸಲ್ಲಿಸಿ ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಮಾಡ್ತೀನಿ. ನಮಸ್ಕಾರ.